ನಮ್ಮ ಭೂಮಿಯೆಲ್ಲ ಎಷ್ಟೋ ಜೀವಗಳಿಂದ ತುಂಬಿ ಹೋಗಿದೆ. ಆಳವಾದ ಸಮುದ್ರ ಗರ್ಭದಿಂದ ಹಿಡಿದು ಎತ್ತರದ ಪರ್ವತದವರೆಗೂ ಎಲ್ಲಿ ನೋಡಿದರೂ ಯಾವುದೋ ಒಂದು ಜೀವ ಕಾಣಿಸ್ತಾನೇ ಇರುತ್ತೆ. ಕಣ್ಣಿಗೆ ಕಾಣಿಸದ ಬ್ಯಾಕ್ಟೀರಿಯಾದಿಂದ ಹಿಡಿದು ಕೆಲವು ಟನ್ ಭಾರ ಇರುವ ನೀಲಿ ತಿಮಿಂಗಲದವರೆಗೂ, ಸಣ್ಣ ಹುಲ್ಲಿನಿಂದ ಹಿಡಿದು ದೊಡ್ಡ ಮರದವರೆಗೂ, ಹೀಗೆ ಈಗಿನವರೆಗೂ ಸುಮಾರಾಗಿ 13 ಲಕ್ಷ ಜೀವಿಗಳನ್ನು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಇದರ ಸಂಖ್ಯೆ 87 ಲಕ್ಷದವರೆಗೂ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಹೀಗೆ ಪ್ರಾಣ ಇರುವಂತಹ ಎಲ್ಲಾ ಜೀವಗಳಲ್ಲಿಯೂ ಇದ್ದು ಎಲ್ಲಾ ಜೀವಜಾತಿಗಳನ್ನು ಒಂದು ಕ್ರಮ ಪದ್ಧತಿಯಲ್ಲಿ ನಡೆಸುತ್ತಿರುವುದು ಯಾವುದು? ಪ್ರಪಂಚದಲ್ಲಿ 100 ಕೋಟಿಗೂ ಹೆಚ್ಚು ಜನರು ಬದುಕಿದ್ದರೂ ಒಬ್ಬರಿದ್ದು ಮತ್ತೊಬ್ಬರು ಇಲ್ಲದಿರುವುದಕ್ಕೆ ಕಾರಣ ಏನು? ಒಬ್ಬ ಮನುಷ್ಯನ ಎತ್ತರ ಎಷ್ಟು ಇರಬೇಕು? ಅವನ ರೂಪ ಆಕಾರ ಯಾವ ವಿಧವಾಗಿರಬೇಕು? ಒಂದು ಮಾವಿನ ಹಣ್ಣು ಎಷ್ಟು ರುಚಿಯಾಗಿರಬೇಕು? ಅದರಲ್ಲಿ ಎಷ್ಟು ವಿಟಮಿನ್ ಇರಬೇಕು? ಕೊನೆದಾಗಿ ಒಂದು ಹೂವು ಯಾವ ಬಣ್ಣದಲ್ಲಿ ಇರಬೇಕು? ಅದರಿಂದ ಯಾವ ಸುಗಂಧ ಹೊರಗೆ ಬರಬೇಕು? ಹೀಗೆ ಭೂಮಿ ಮೇಲಿನ ಪ್ರತಿ ಜೀವಿಯ ಭವಿಷ್ಯವನ್ನು ನಿರ್ಣಯಿಸುವುದು ಒಂದು ಇದೆ, ಅದೇ ಡಿಎನ್ಎ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಭೂಮಿ ಮೇಲೆ ಜೀವನಕ್ಕೆ ರಹಸ್ಯ ಈ ಡಿಎನ್ಎ. ಅಸಲಿಗೆ ಡಿಎನ್ಎ ಅಂದ್ರೆ ಏನು? ಹೇಗೆ ಕೆಲಸ ಮಾಡುತ್ತೆ? ಡಿಎನ್ಎನ ಆಧಾರವಾಗಿ ಇಟ್ಟುಕೊಂಡು ಭವಿಷ್ಯದಲ್ಲಿ ಬರುತ್ತಿರುವ ಬದಲಾವಣೆಗಳು ಯಾವ ವಿಧವಾಗಿ ಇರುತ್ತೆ? ಹೀಗೆ ಡಿಎನ್ಎಗೆ ಸಂಬಂಧಿಸಿದ ಎಷ್ಟೋ ಇಂಟರೆಸ್ಟಿಂಗ್ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಗೆ ಗೊತ್ತಿಲ್ಲದೆ ನಮ್ಮ ಶರೀರದ ಒಳಗೆ ಎಷ್ಟು ದೊಡ್ಡ ವ್ಯವಸ್ಥೆ ನಡೀತಾ ಇದೆ ಅಂತ ನಾವು ತಿಳಿದುಕೊಂಡರೆ ನೀವು ಆಶ್ಚರ್ಯ ಪಡದೆ ಇರುವುದಕ್ಕೆ ಆಗುವುದಿಲ್ಲ. ಆದ ಕಾರಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರತಿಯೊಬ್ಬ ಮನುಷ್ಯನ ಜೀವನ ಕೂಡ ಒಂದೇ ರೀತಿಯಾಗಿ ಶುರುವಾಗುತ್ತೆ. ತಾಯಿಯಿಂದ ಒಂದು, ತಂದೆಯಿಂದ ಒಂದು ಬಂದ 2 ಕಣಗಳು ಸೇರಿಕೊಂಡು ಒಂದು ಕಣವಾಗಿ ಬದಲಾಗುತ್ತೆ. ಇದು ನಡೆದ ನಂತರ ಈ ಕಣ 1ರಿಂದ 2 ಭಾಗವಾಗುತ್ತೆ. ಈ 2 ಕಣಗಳು 4 ಕಣವಾಗಿ ಭಾಗವಾಗುತ್ತೆ. ಹೀಗೆ ಸುಮಾರಾಗಿ 3 ಟ್ರಿಲಿಯನ್ ಕಣಗಳಾಗುವವರೆಗೂ ಈ ಕಣಗಳು ವಿಭಜನೆ ಆಗ್ತಾ ಬರುತ್ತೆ. ಅಸಲಿಗೆ ಇಷ್ಟು ಕೋಟಿ ಕಣಗಳು ಸೇರಿಕೊಂಡು ಒಬ್ಬ ಮನುಷ್ಯ ಒಂದು ಆಕಾರಕ್ಕೆ ಹೇಗೆ ಬದಲಾಗಬೇಕು, ಯಾವ ಕಣಗಳು ಕಣ್ಣಾಗಿ ತಯಾರಾಗಬೇಕು, ಯಾವ ಕಣಗಳು ಕೈಯಾಗಿ ತಯಾರಾಗಬೇಕು, ಯಾವ ಕಣಗಳು ಮೆದಲಾಗಿ ಬದಲಾಗಬೇಕು ಅಂತ ಹೇಳೋದೇ ಡಿಎನ್ಎ. ಡಿಎನ್ಎ ಅಂದ್ರೆ ಡಿಆಕ್ಸಿರೈಬೋನ್ಯೂಕ್ಲಿಯಿಕ್ ಆಸಿಡ್. ಅಂದರೆ ನಮ್ಮ ಬಾಡಿ ಹೇಗೆ ತಯಾರಾಗಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಎಲ್ಲವೂ ಜೀನ್ಸ್ ರೂಪದಲ್ಲಿ ಡಿಎನ್ಎನಲ್ಲಿ ಇರುತ್ತೆ. ಇನ್ನು ಸಿಂಪಲ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಈ ಡಿಎನ್ಎ ಅನ್ನೋದು ಒಂದು ಲೈಬ್ರರಿ ಅಂದುಕೊಂಡ್ರೆ ಈ ಜೀನ್ಸ್ ಅನ್ನೋದು ಅದರಲ್ಲಿರುವಂತ ಪುಸ್ತಕಗಳು. ನಾವು ಯಾವ ಬಣ್ಣದಲ್ಲಿ ಇರಬೇಕು, ನಮ್ಮಲ್ಲಿ ಯಾವ ಬ್ಲಡ್ ಗ್ರೂಪ್ ಇರಬೇಕು, ತಲೆ ಎಲ್ಲಿ ಇರಬೇಕು, ಕೈಗೆ ಎಷ್ಟು ಬೆರಳು ಇರಬೇಕು, ಹೀಗೆ ನಮ್ಮ ಶರೀರದ ಎಲ್ಲಾ ಸಂಬಂಧಿಸಿದ ಸಮಾಚಾರ ಎಲ್ಲವೂ ಕೂಡ ಜೀನ್ಸ್ ರೂಪದಲ್ಲಿ ನಮ್ಮ ಡಿಎನ್ಎನಲ್ಲಿ ಇರುತ್ತೆ. ಹೀಗೆ ನಮ್ಮ ಡಿಎನ್ಎ ಸುಮಾರಾಗಿ 20,000ರಿಂದ 40,000 ಜೀನ್ಸ್ಗಳನ್ನು ಹೊಂದಿರುತ್ತೆ. ಹಾಗೆ ಯಾವ ಜೀವಿಗೆ ಸಂಬಂಧಿಸಿದ ಡಿಎನ್ಎನಲ್ಲಿ ಅದರ ಶರೀರ ನಿರ್ಮಾಣಕ್ಕೆ ಸಂಬಂಧಿತ ಡೇಟಾಗಳು ಇರುತ್ತೆ. ನಿಮಗೆ ಇದು ಗೊತ್ತಾ? ಮನುಷ್ಯನಲ್ಲಿ ಇರುವ ಜೀನ್ಸ್ಗಿಂತ ಜೋಳದಲ್ಲಿ ಇರುವಂತ ಜೀನ್ಸ್ ಹೆಚ್ಚು. ಅಸಲಿಗೆ ಈ ಡಿಎನ್ಎ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ನಮ್ಮ ಶರೀರದಲ್ಲಿ ಪ್ರತಿ ಕಣದ ಮಧ್ಯಭಾಗದಲ್ಲಿ ಡಿಎನ್ಎ ಅನ್ನೋದು ಕ್ರಾಸ್ ಆಗಿರುವಂತ ಏಣಿಯ ಆಕಾರದಲ್ಲಿ ಇರುತ್ತೆ. ಇದು ಅಡೆನಿನ್, ಥೈಮಿನ್, ಗ್ವಾನಿನ್, ಸೈಟೋಸಿನ್ ಅನ್ನೋ ಮಾಲಿಕ್ಯೂಲ್ಸ್ ನಿಂದ ತಯಾರಾಗಿರುತ್ತೆ. ಸಿಂಪಲ್ ಆಗಿ ಎಟಿಜಿಸಿ ಅಂತ ಸೂಚಿಸುತ್ತಾರೆ. ಇದರಲ್ಲಿ ಯಾವತ್ತಿಗೂ ಎ, ಟಿ ಜೊತೆಗೆ ಜಿ, ಸಿ ಜೊತೆಯಾಗಿರುತ್ತೆ. ನಮ್ಮ ಜೆನೆಟಿಕ್ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಇವುಗಳ ಸಂರಚನೆಯ ಮೂಲಕ ಸ್ಟೋರ್ ಆಗಿರುತ್ತೆ. ಪ್ರತಿ ಕಣದಲ್ಲೂ ಈ ಡಿಎನ್ಎ ಎಲ್ಲವೂ ಒಂದು ದಾರದ ಹುಂಡೆಯ ತರ ಸುತ್ತಿಕೊಂಡಿರುತ್ತೆ. ನಿಮಗಿದು ಗೊತ್ತಾ? ಒಂದು ಕಣದಲ್ಲಿರುವಂತ ಡಿಎನ್ಎನ ಹೊರಗೆ ತೆಗೆದು ಎಲ್ಲವನ್ನೂ ಬೇರೆ ಮಾಡಿದರೆ ಅದು 2 ಮೀಟರ್ನವರೆಗೂ ಉದ್ದವಾಗಿರುತ್ತೆ. ಒಂದು ಸಾರಿ ಊಹಿಸಿಕೊಳ್ಳಿ, ನಮ್ಮ ಕಣ್ಣಿಗೂ ಕಾಣಿಸಿದಂತಹ 0.09 ಮೈಕ್ರೋ ಸೈಜ್ನಲ್ಲಿ ಇರುವ ಒಂದು ಕಣದಲ್ಲಿ 2 ಮೀಟರ್ ಉದ್ದದ ಡಿಎನ್ಎ ಇದೆ ಅಂದ್ರೆ ಎಷ್ಟು ಅದ್ಭುತವಾದ ನಿರ್ಮಾಣ ಅಂತ ನೀವೇ ಊಹಿಸಿಕೊಳ್ಳಿ. ಅಂದರೆ ನಮ್ಮ ಶರೀರದಲ್ಲಿರುವ 10 ಟ್ರಿಲಿಯನ್ ಕಣಗಳಲ್ಲಿ ಇರುವ ಡಿಎನ್ಎ ಎಲ್ಲವನ್ನು ಹೊರಗೆ ತೆಗೆದು ಒಂದರ ಹಿಂದೆ ಮತ್ತೊಂದು ಜೋಡಿಸಿದ್ರೆ ಅದು ನಮ್ಮ ಭೂಮಿಯಿಂದ ಪ್ಲೂಟೋನವರೆಗೂ ಹೋಗಿ ತಿರುಗಿ ನಮ್ಮ ಭೂಮಿಯವರೆಗೂ ಎಷ್ಟು ಉದ್ದವಾಗಿರುತ್ತೋ ಅಷ್ಟು ಉದ್ದದ ಡಿಎನ್ಎ ನಮ್ಮ ಶರೀರದ ಒಳಗಿದೆ. ಅಸಲಿಗೆ ಡಿಎನ್ಎನಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅನ್ನೋದನ್ನ ಈಗ ನೋಡೋಣ. ನಾವು ಮೊದಲಿಗೆ ಮಾತನಾಡಿಕೊಂಡ ಹಾಗೆ ಎಟಿಜಿಸಿ ಇದರಲ್ಲಿ ಯಾವುದೋ ಒಂದು 3 ಮಾಲಿಕ್ಯೂಲ್ ಸೇರಿಕೊಂಡು ಒಂದು ವರ್ಡ್ ಆಗಿ ಬದಲಾಗುತ್ತೆ. ಉದಾಹರಣೆಗೆ ಎಟಿಸಿ, ಟಿಜಿಎ, ಜಿಎಸಿ, ಸಿಎಜಿ ಈ ತರ ಇರುತ್ತೆ. ಇಲ್ಲಿ 3 ಲೆಟರ್ಗಳು ಸೇರಿಕೊಂಡು ಒಂದು ಗ್ರೂಪ್ ಆಗಿ ಬದಲಾದವು ಅಲ್ವಾ? ಈ ವಿಧವಾಗಿ ಶರೀರದಲ್ಲಿರುವಂತ ಪ್ರತಿ ಕಣವು ಕೂಡ 300 ಕೋಟಿಗೂ ಹೆಚ್ಚು ಲೆಟರ್ ಉದ್ದದ ಡೇಟಾ ಸ್ಟೋರ್ ಆಗಿರುತ್ತೆ. ಈ ಪ್ರಪಂಚದಲ್ಲಿರುವಂತ ಎಲ್ಲಾ ಮನುಷ್ಯರಲ್ಲೂ 99.9% ಡಿಎನ್ಎ ಸೇಮ್ ಆಗಿರುತ್ತೆ. ಆ ಮಿಕ್ಕ 0.1% ಡಿಫರೆನ್ಸ್ ನಿಂದ ಮನುಷ್ಯನ ಬಣ್ಣ, ಎತ್ತರ, ಆಕಾರ, ರೂಪ ಹೀಗೆ ಎಲ್ಲದರಲ್ಲೂ ಬದಲಾವಣೆಗಳು ಶುರುವಾದವು. ಅಷ್ಟೇ ಅಲ್ಲದೆ ಮಾನವನ ಡಿಎನ್ಎಗೂ ಚಿಂಪಾಂಜಿಯ ಡಿಎನ್ಎಗೂ ಸುಮಾರಾಗಿ 98% ಹೋಲಿಕೆಯಾಗುತ್ತೆ.
ಮತ್ತೊಂದು ವಿಚಿತ್ರವೇನು ಅಂದ್ರೆ ಮನುಷ್ಯನ ಡಿಎನ್ಎಗೂ ಬಾಳೆಹಣ್ಣಿನ ಡಿಎನ್ಎಗೂ 50% ಹೋಲಿಕೆ ಆಗುತ್ತೆ. ಈಗ ಡಿಎನ್ಎದಲ್ಲಿ ನಡೆಯುವಂತ ಬದಲಾವಣೆಗಳು ನಮ್ಮ ಮೇಲೆ ಯಾವ ತರದ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ಈಗ ನೋಡೋಣ. ನಾವು ಮುಂದೆ ಹೇಳಿದ ಹಾಗೆ ಈ ಡಿಎನ್ಎ ಅನ್ನೋದು ಎಟಿಜಿಸಿ ಅನ್ನು ಮಾಲಿಕ್ಯೂಲ್ನಿಂದ ಒಂದು ಸೀಕ್ವೆನ್ಸ್ ಅಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಈಗ ಒಂದು ಕಣ 2 ಕಣವಾಗಿ ವಿಭಜನೆ ಆಗುತ್ತಿರಬೇಕಾದ್ರೆ ಮೊದಲ ಕಣದಲ್ಲಿರುವಂತ ಡಿಎನ್ಎ ಎರಡನೇ ಕಣದಲ್ಲಿರುವಂತ ಡಿಎನ್ಎಗೂ ಕೂಡ ಕಾಪಿ ಆಗುತ್ತೆ. ಈ ಸಮಯದಲ್ಲಿ ಒಂದೊಂದು ಸಾರಿ ಸಣ್ಣ ಸಣ್ಣ ತಪ್ಪುಗಳು ನಡೆಯುವುದರಿಂದ ಈ ಸೀಕ್ವೆನ್ಸ್ ಚೇಂಜ್ ಆಗಿ ಡಿಎನ್ಎ ಡ್ಯಾಮೇಜ್ ಆಗುತ್ತೆ. ಇದು ಒಂದೇ ಅಲ್ಲದೆ ಸೂರ್ಯನಿಂದ ಬರುವ ಯುವಿ ಕಿರಣಗಳಿಂದಲೂ, ಕೆಲವು ಕೆಮಿಕಲ್ಸ್ಗಳಿಂದ ಮತ್ತು ಪದಾರ್ಥಗಳ ಸೇವನೆಯಿಂದಲೂ, ಸಿಗರೇಟ್ ಸೇದುವಾಗ ಕೂಡ ಡಿಎನ್ಎ ಡ್ಯಾಮೇಜ್ ಆಗುತ್ತೆ. ಹೀಗೆ ಒಂದು ದಿನಕ್ಕೆ ಸುಮಾರಾಗಿ 10 ಲಕ್ಷ ಸಾರಿ ನಮ್ಮ ಡಿಎನ್ಎ ಡ್ಯಾಮೇಜ್ ಆಗ್ತಾ ಇರುತ್ತೆ. ಇದಾಗಿಯೂ ನಮ್ಮ ಶರೀರದಲ್ಲಿ ಸೆಲ್ಫ್ ಪ್ರಿಪೇರ್ ಮೆಕಾನಿಸಮ್ ಇರುತ್ತೆ. ಇದು ನಿರಂತರವಾಗಿ ಡ್ಯಾಮೇಜ್ ಆದ ಡಿಎನ್ಎನ ರಿಪೇರ್ ಮಾಡ್ತಾ ಇರುತ್ತೆ. ಆದರೆ ಒಂದೊಂದು ಸಾರಿ ಡ್ಯಾಮೇಜ್ ಆದ ಡಿಎನ್ಎ ರಿಪೇರ್ ಆಗೋದಿಲ್ಲ. ಇದನ್ನೇ ಮ್ಯೂಟೇಷನ್ ಅಂತ ಕರೀತಾರೆ. ಹಾಗೆ ಡ್ಯಾಮೇಜ್ ಆದ ಡಿಎನ್ಎನಿಂದ ನಮಗೆ ಯಾವುದೇ ತೊಂದರೆ ಇಲ್ಲದೆ ಇರಬಹುದು, ಇಲ್ಲ ಅಂದ್ರೆ ಅದು ನಮಗೆ ಉಪಯೋಗಕ್ಕೆ ಬರಬಹುದು. ಆದರೆ ಒಂದೊಂದು ಸಾರಿ ಕ್ಯಾನ್ಸರ್ ಕೂಡ ಬರುವುದಕ್ಕೆ ಕಾರಣವಾಗುತ್ತೆ. ಹಾಗೆ 1990ರಲ್ಲಿ ಅಮೆರಿಕ ಗೌರ್ಮೆಂಟ್ ಅಸಲಿಗೆ ಮನುಷ್ಯನ ಡಿಎನ್ಎನಲ್ಲಿ ಇರುವ ಎಲ್ಲಾ ಸೀಕ್ವೆನ್ಸ್ಗಳು ಯಾವ ವಿಧವಾಗಿ ಇರುತ್ತೆ ಅನ್ನುವುದನ್ನು ಕಂಡುಹಿಡಿಯುವುದಕ್ಕೆ ಇದರಿಂದ ಮನುಷ್ಯನ ಜೆನೆಟಿಕ್ ಕೋಡ್ನ ತಿಳಿದುಕೊಳ್ಳಬೇಕು ಅಂತ ತೀರ್ಮಾನ ಮಾಡುತ್ತೆ. ಇದಕ್ಕಾಗಿ ಹ್ಯೂಮನ್ ಜಿನೋ ಪ್ರಾಜೆಕ್ಟ್ನ ಶುರು ಮಾಡಿದರು. ಕೆಲವು ನೂರಾರು ಜನ ವಿಜ್ಞಾನಿಗಳು ಸೇರಿಕೊಂಡು ಕಷ್ಟಪಟ್ಟು ಒಂದು ಮನುಷ್ಯನ ಕಣದಲ್ಲಿರುವ ಡಿಎನ್ಎನಲ್ಲಿ 300 ಕೋಟಿಯ ಬೇಸ್ ಪೇರ್ನ ಮತ್ತೆ ಅದರ ಸೀಕ್ವೆನ್ಸ್ನ ಕಂಡುಹಿಡಿಯುವುದಕ್ಕೆ 13 ವರ್ಷಗಳು ಹಿಡಿಯಿತು. ಈ ಪ್ರಾಜೆಕ್ಟ್ ಪೂರ್ತಿಯಾಗುವುದಕ್ಕೆ ಸುಮಾರಾಗಿ $3 ಬಿಲಿಯನ್ ಖರ್ಚಾದವು. ಅಂದರೆ ಈಗಿನ ರೂಪಾಯಿನ ಬೆಲೆ ಆಧಾರವಾಗಿ 20,000 ಕೋಟಿಗೂ ಹೆಚ್ಚು ಖರ್ಚಾಗಿದೆ. ಆದರೆ ಈಗ ಮನುಷ್ಯನ ಡಿಎನ್ಎನ ಓದಬೇಕು ಅಂದ್ರೆ ಕೇವಲ 1 ಗಂಟೆ ಸಮಯದಲ್ಲಿ $1,000 ಖರ್ಚಿನಿಂದ ಪೂರ್ತಿಯಾಗುತ್ತೆ. ಅಂದರೆ ಎಷ್ಟು ಬೇಗ ಈ ವೈದ್ಯಕೀಯ ರಂಗ ಬೆಳೆದಿದೆ ಅನ್ನೋದು ಅರ್ಥವಾಗುತ್ತೆ. ನಮ್ಮ ಪೂರ್ವಿಕರಿಗೆ ಸಂಬಂಧಿಸಿದ ಜ್ಞಾಪಕಗಳು, ಅನುಭವಗಳ ಸಮಾಚಾರ ಎಲ್ಲವೂ ನಮ್ಮ ಡಿಎನ್ಎನಲ್ಲಿ ಇರುತ್ತೆ. ರೀಸೆಂಟ್ ಆಗಿ ನಡೆದ ಒಂದು ಸ್ಟಡಿಯಲ್ಲಿ ಗೊತ್ತಾಗಿದ್ದು ಏನಂದ್ರೆ, ಪೂರ್ವವಾಗಿ 14 ಪೀಳಿಗೆಯ ನಮ್ಮ ಪೂರ್ವಿಕರ ಪ್ರಭಾವ ನಮ್ಮ ಡಿಎನ್ಎಯ ಮೂಲಕ ನಮ್ಮ ಮೇಲೆ ಇರಬಹುದು. ಅದಕ್ಕೆ ಕೆಲವು ಮಕ್ಕಳಿಗೆ ಅವರ ತಂದೆ ತಾಯಿ ಇಲ್ಲ ತಾತ ಮಾವನ ಹೋಲಿಕೆಗಳು ಬರೋದು, ಇಲ್ಲ ಎಷ್ಟೋ ತರಗಳಿಂದ ಕೆಲವು ಕಾಯಿಲೆಗಳು ವಂಶಪಾರಂಪರ್ಯವಾಗಿ ಬರುವುದಕ್ಕೆ ಕಾರಣ ಅವರ ಪೂರ್ವಿಕರಿಂದ ಬಂದ ಡಿಎನ್ಎನಲ್ಲಿ ಆ ಸಮಾಚಾರ ಇರೋದೇ. ನಾವು ಇದನ್ನ ಗಮನಿಸಿಯೇ ಇರುತ್ತೇವೆ. ಕೆಲವು ವ್ಯಕ್ತಿಗಳಿಗೆ ತಾವು ಹುಟ್ಟಿದಾಗಿಂದಲೇ ಕೆಲವು ನೈಪುಣ್ಯಗಳು ಬಂದಿರುತ್ತವೆ. ಸಣ್ಣ ವಯಸ್ಸಿನಲ್ಲಿ ಚೆನ್ನಾಗಿ ಡ್ರಾಯಿಂಗ್ ಮಾಡೋದು, ಕರೆಕ್ಟ್ ಆಗಿ ಲೆಕ್ಕಗಳನ್ನು ಮಾಡುವುದನ್ನ ಮಾಡ್ತಾರೆ. ಇದಕ್ಕೆ ಕಾರಣ ಅವರ ಪೂರ್ವಿಕರಲ್ಲಿ ಯಾರಿಗೂ ಒಬ್ಬರಿಗೆ ಈ ಗುಣಗಳು ಇರೋದರ ಕಾರಣ ಈ ಡಿಎನ್ಎ ಮೂಲಕ ಈ ಮಕ್ಕಳಿಗೆ ಕೂಡ ಬರುತ್ತೆ. ಹೀಗೆ ನಮ್ಮ ಪೂರ್ವಿಕರಿಗೆ ಸಂಬಂಧಿಸಿದ ಸಮಾಚಾರ ಎಲ್ಲವೂ ಈ ಡಿಎನ್ಎನಲ್ಲಿ ಸ್ಟೋರ್ ಆಗಿರುತ್ತೆ. ಒಂದು ಸ್ಟಡಿಯ ಪ್ರಕಾರ 1 ಗ್ರಾಂ ಡಿಎನ್ಎನಲ್ಲಿ ಸುಮಾರಾಗಿ 215 ಪೆಟಾಬೈಟ್ಸ್ ಡೇಟಾವನ್ನು ಸ್ಟೋರ್ ಮಾಡಬಹುದಂತೆ. ಅಂದ್ರೆ 21,50,00,000 GB ಅಂತ ಅರ್ಥ. ಈಗಿನಿಂದಲೇ ವಿಜ್ಞಾನಿಗಳು ಡಿಜಿಟಲ್ ಡೇಟಾವನ್ನ ಡಿಎನ್ಎನಲ್ಲಿ ಸ್ಟೋರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೊದಲಿಗೆ ಡಿಜಿಟಲ್ ಡೇಟಾವನ್ನು ಬೈನರಿ ಕೋಡ್ಗಳಾಗಿ ಬದಲಾಯಿಸುತ್ತಾರೆ. ಇದಾದ ನಂತರ ಅದನ್ನ ಎಟಿಸಿಜಿ ಅನ್ನೋ 4 ಲೆಟರ್ಸ್ ಇರುವ ಡಿಎನ್ಎ ಕೋಡ್ಗಳಿಗೆ ಬದಲಾಯಿಸುತ್ತಾರೆ. ಮೊದಲು ನಾವು ಬಳಸುತ್ತಿದ್ದ ಸಿಡಿ ಮತ್ತು ಮೆಮೊರಿ ಕಾರ್ಡ್ನಲ್ಲಿ ಡೇಟಾ ಕೆಲವು ವರ್ಷಗಳ ಕಾಲ ಮಾತ್ರ ಇರುತ್ತೆ. ಆದರೆ ಡಿಎನ್ಎನಲ್ಲಿ ಸ್ಟೋರ್ ಮಾಡಿದಂತ ಡೇಟಾ ಕೆಲವು 100 ಕೋಟಿ ವರ್ಷಗಳವರೆಗೂ ಭದ್ರವಾಗಿರುತ್ತೆ. ಈಗ ನಾವು ಡೇಟಾಗಳನ್ನು ಸ್ಟೋರ್ ಮಾಡೋದಕ್ಕೆ ದೊಡ್ಡ ಸರ್ವರ್ಗಳನ್ನು ಬಳಸುತ್ತಾ ಇದ್ದೀವಿ. ಭಾರಿ ಡೇಟಾ ಸೆಂಟರ್ಗಳನ್ನ ನಾವು ಬಳಸ್ತಾ ಇದ್ದೇವೆ. ಆದರೆ ಡಿಎನ್ಎನಲ್ಲಿ ಸ್ಟೋರ್ ಮಾಡುವಂತ ಟೆಕ್ನಾಲಜಿ ನಾವು ಕಂಡು ಹಿಡಿದ್ರೆ 10 ಕೋಟಿ HD ಸಿನಿಮಾಗಳನ್ನ ಒಂದು ಪೆನ್ಸಿಲ್ ಮೇಲಿರುವ ಒಂದು ಸಣ್ಣ ಎರೇಸರ್ನ ಸೈಜ್ನಲ್ಲಿ ನಾವು ಸ್ಟೋರ್ ಮಾಡಿ ಇಡಬಹುದು. ಒಂದು ಶೂ ಬಾಕ್ಸ್ ಸೈಜ್ನಲ್ಲಿರುವಂತ ಡಿಎನ್ಎನಲ್ಲಿ ನಾವು ಪ್ರಪಂಚದಲ್ಲಿರುವ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಬಹುದು. ಭವಿಷ್ಯದಲ್ಲಿ ಈ ಇಮೇಜಸ್, ಈ ವಿಡಿಯೋಸ್, ಫೈಲ್ಸ್ ಎಲ್ಲವೂ ಕೂಡ ಈ ಡಿಎನ್ಎನಲ್ಲಿ ಸ್ಟೋರ್ ಮಾಡುವಂತ ದಿನಗಳು ಮುಂದೆ ಬರುತ್ತೆ. ಈಗ ನಮ್ಮ ವೈದ್ಯಕೀಯ ಶಾಸ್ತ್ರ ವಿಜ್ಞಾನ ಮತ್ತೊಂದು ಮುಂದಿನ ಹೆಜ್ಜೆಯನ್ನ ಇಟ್ಟಿದೆ. ಅದೇ ಜೀನೋ ಎಡಿಟಿಂಗ್. ಅಂದರೆ ನಮ್ಮಲ್ಲಿರುವ ಡಿಎನ್ಎನ ನಮಗೆ ಬೇಕಾದ ಹಾಗೆ ಎಡಿಟಿಂಗ್ ಮಾಡಿಕೊಂಡು ಡಿಸೈನ್ ಮಾಡಿಕೊಳ್ಳುವಂತಹ ಟೆಕ್ನಾಲಜಿ. ಇದನ್ನ ಕ್ರಿಸ್ಪರ್ ಅಂತ ಕರೀತಾರೆ. ಕೆಲವು ಕುಟುಂಬಗಳಲ್ಲಿ ಎಷ್ಟೋ ತರಗಳಿಂದ ಎಷ್ಟೋ ಕಾಯಿಲೆಗಳು ವಂಶ ಪಾರಂಪರ್ಯದಿಂದ ಬಂದು ಪೀಡಿಸುತ್ತಾ ಇರುತ್ತೆ. ಆದ ಕಾರಣ ಆ ಕಾಯಿಲೆಗಳು ಅವರ ಮಕ್ಕಳಿಗೆ ಬರಬಾರದು ಅಂತ ನಮ್ಮ ಡಿಎನ್ಎನಲ್ಲಿ ಆ ಕಾಯಿಲೆಗೆ ಸಂಬಂಧಿಸಿದ ಭಾಗವನ್ನು ತೆಗೆದು ಹಾಕಬಹುದು. ಇದರಿಂದ ಆ ಕಾಯಿಲೆಗಳು ಆ ಮಕ್ಕಳಿಗೆ ಬರುವುದಿಲ್ಲ. ಅಷ್ಟೇ ಅಲ್ಲದೆ ತಂದೆ ತಾಯಿಯರಲ್ಲಿ ತಂದೆ ಉದ್ದವಾಗಿ ಬಲಿಷ್ಠವಾಗಿ ಇದ್ದಾನೆ ಅಂತ ಅಂದುಕೊಳ್ಳೋಣ. ತಾಯಿ ತುಂಬಾ ಬುದ್ಧಿವಂತಲಾಗಿದ್ದಾಳೆ ಅಂತ ಅಂದುಕೊಳ್ಳೋಣ. ಹುಟ್ಟುವ ಮಗುವಿಗೆ ತಂದೆಯಲ್ಲಿ ಬಲಕ್ಕೆ ಸಂಬಂಧಿಸಿದ ಡಿಎನ್ಎ, ತಾಯಿಯಲ್ಲಿ ಇರುವಂತ ಬುದ್ಧಿವಂತಿಕೆಯ ಡಿಎನ್ಎನ ಜೊತೆ ಸೇರಿಸಿ ಹುಟ್ಟುವ ಮಗು ದೃಢವಾಗಿ ಬಲಿಷ್ಠವಾಗಿ ಬುದ್ಧಿವಂತಿಕೆಯಿಂದ ಹುಟ್ಟುವ ಹಾಗೆ ಯಾವುದೇ ತೊಂದರೆ ಇಲ್ಲದೆ ಹುಟ್ಟುವ ಮಕ್ಕಳನ್ನ ಡಿಸೈನ್ ಮಾಡಿಕೊಳ್ಳುವ ದಿನಗಳು ಮುಂದೆ ಬರುತ್ತೆ.
ಹಾಗೆ ಈ ಪ್ರಪಂಚದಲ್ಲಿ ತುಂಬಾ ಜನರು ಸತ್ತು ಹೋಗುವುದು ವಯಸ್ಸಾಗಿ ವೃದ್ಧಾಪ್ಯ ಬರುವುದರಿಂದ ಆದ ಕಾರಣ ಈ ವೃದ್ಧಾಪ್ಯವನ್ನ ಸ್ಲೋ ಮಾಡಿ ಮನುಷ್ಯನ ಜೀವನಕಾಲ ಹೆಚ್ಚಿಸುವುದಕ್ಕೆ ಪ್ರಯೋಗಗಳು ನಡೀತಾ ಇದೆ. ನಿಮಗೆ ಇದು ಗೊತ್ತಾ? ಜೆಲ್ಲಿಫಿಶ್ಗಳು ಅವುಗಳನ್ನ ಸಾಯಿಸಿದರೆ ಮಾತ್ರ ಸತ್ತು ಹೋಗುತ್ತೆ, ಇಲ್ಲ ಅಂದ್ರೆ ವಯಸ್ಸಾಗಿ ಸಾಯುವುದು ಅನ್ನೋದೇ ಇಲ್ಲ. ಆದ ಕಾರಣ ಜೆಲ್ಲಿಫಿಶ್ನಲ್ಲಿರುವಂತ ಡಿಎನ್ಎ ತೆಗೆದು ಮನುಷ್ಯನ ಡಿಎನ್ಎಗೆ ಸೇರಿಸುವ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದಾಗಿಯೂ ಪೂರ್ತಿಯಾಗಿ ಸಾವೇ ಇಲ್ಲದ ರೀತಿ ಮಾಡೋದು ಅಸಾಧ್ಯವಾದ ಕಾರಣ ಕನಿಷ್ಠವಾಗಿ ಮನುಷ್ಯನ ಜೀವನಕಾಲ ಹೆಚ್ಚಿಸುವ ದಶೆಯಲ್ಲಿ ಪರಿಶೋಧನೆಗಳು ನಡೆಯುತ್ತಾ ಇದೆ. ಈ ಕ್ರಿಸ್ಪರ್ ಟೆಕ್ನಾಲಜಿಯಿಂದ ಕ್ಯಾನ್ಸರ್, ಏಡ್ಸ್ ತರದ ಭಯಂಕರ ಕಾಯಿಲೆಗಳನ್ನು ವಾಸಿ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಈಗಿನವರೆಗೂ ಜಪಾನ್ನಲ್ಲಿನ ಕಾಬ್ ಯೂನಿವರ್ಸಿಟಿಗೆ ಸೇರಿದ ವಿಜ್ಞಾನಿಗಳು ಈ ಜಿನೋ ಎಡಿಟಿಂಗ್ ನಿಂದ ಏಡ್ಸ್ ಸೋಕಿದ ಕಣದ ಒಳಗೆ ವೈರಸ್ ಡೆವಲಪ್ ಆಗದೆ ಇರೋ ಹಾಗೆ ಬ್ಲಾಕ್ ಮಾಡಿದ್ದಾರೆ. ಈ ಜೆನೆಟಿಕ್ ಇಂಜಿನಿಯರ್ನ ಮುಖ್ಯ ಉದ್ದೇಶ ಏನು ಅಂದ್ರೆ ಕಾಯಿಲೆಗಳನ್ನ ವಾಸಿ ಮಾಡುವುದು, ಯಾವುದೇ ಲೋಪಗಳು ಇಲ್ಲದೆ ಮಕ್ಕಳನ್ನು ಹುಟ್ಟಿಸೋದು, ಮನುಷ್ಯನ ಜೀವನಕಾಲವನ್ನು ಹೆಚ್ಚಿಸೋದು. ಇದಾಗಿಯೂ ಈ ಡಿಎನ್ಎನ ಎಡಿಟಿಂಗ್ ಮಾಡುವಾಗ ತುಂಬಾ ಜಾಗೃತಿಯಿಂದ ಮಾಡಬೇಕು. ತಪ್ಪಾಗಿ ಜೀನ್ಸ್ನ ಎಡಿಟ್ ಮಾಡಿದರೆ ನಾವು ಊಹಿಸದೇ ಇರುವಂತ ತೊಂದರೆಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೊನೆದಾಗಿ ಪ್ರಾಣ ಇರುವ ಪ್ರತಿಜೀವಿ ಹೇಗೆ ಹುಟ್ಟಬೇಕು, ಹೇಗೆ ಬೆಳೆಯಬೇಕು, ಹೇಗೆ ವರ್ತಿಸಬೇಕು, ಈ ಎಲ್ಲವನ್ನು ನಿರ್ಮಿಸೋದು ಈ ಡಿಎನ್ಎ. ಅಸಲಿಗೆ ನಾವು ಒಂದು ಕಂಪ್ಯೂಟರ್ ಅಂತ ಅಂದುಕೊಂಡ್ರೆ ಈ ಡಿಎನ್ಎ ಅನ್ನೋದು ಅದರಲ್ಲಿರುವಂತ ಸಾಫ್ಟ್ವೇರ್ ಇಲ್ಲದಿದ್ದರೆ ಕಂಪ್ಯೂಟರ್ ಹೇಗೆ ಕೆಲಸ ಮಾಡುವುದಿಲ್ಲವೋ ಈ ಡಿಎನ್ಎ ಇಲ್ಲದಿದ್ದರೆ ನಮ್ಮ ಪರಿಸ್ಥಿತಿ ಕೂಡ ಅಷ್ಟೇ. ಕಣ್ಣಿಗೂ ಕೂಡ ಕಾಣಿಸದಂತ ಈ ಸಣ್ಣ ಕಣದಲ್ಲಿ ಇಷ್ಟು ಲಕ್ಷ ಜೀವರಾಶಿಗಳನ್ನು ನಡೆಸುವ ವಿಧವಾಗಿ ಡಿಎನ್ಎ ಇರುವುದು, ತರತರಗಳಿಂದ ಜೆನೆಟಿಕ್ ಇನ್ಫಾರ್ಮೇಷನ್ ಭದ್ರಗೊಳಿಸುವುದು, ಈ ಕಷ್ಟಕರವಾದ ನಿರ್ಮಾಣ ಕೆಲಸ ಮಾಡೋದು ನಿಜವಾಗಿಯೂ ಕೂಡ ಒಂದು ಅದ್ಭುತ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದೇ ತರ ಒಳ್ಳೆ ವಿಡಿಯೋಸ್ ನಮಗೆ ನೋಟಿಫಿಕೇಶನ್ ಮೂಲಕ ನಿಮ್ಮ ಹತ್ರ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.